ಶಿರಸಿ ತಾಲೂಕಿನ ಅರ್ಹ ಫಲಾನುಭವಿಗಳಿಗೆ ಇಂದು ನಡೆದ ಕಾರ್ಯಕ್ರಮದಲ್ಲಿ ಬಗರ್ ಹುಕುಂ ಸಾಗುವಳಿ ಚೀಟಿ, ಪಹಣಿ ಪತ್ರಿಕೆ, ಪೋಡಿ ದಾಖಲೆ ಹಾಗೂ ಕಂದಾಯ ಗ್ರಾಮಗಳ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಯಿತು. ಶಿರಸಿ ನಗರದ ಅಂಬೇಡ್ಕರ್ ಭವನದಲ್ಲಿ ಬಗರ್ ಹುಕುಂ ಸಮಿತಿಯಲ್ಲಿ ಮಂಜೂರಾದ ರೈತರಿಗೆ ಸಾಗುವಳಿ ಚೀಟಿ, ಆರ್ಟಿಸಿ ಮತ್ತು ಪೋಡಿ ದಾಖಲೆಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಬಗರ್ ಹುಕುಂ ಸಾಗುವಳಿ ಸಕ್ರಮ ಕುರಿತು ನಮೂನೆ 57ರಲ್ಲಿ ಅರ್ಜಿ ಸಲ್ಲಿಸಿದ ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದರು. ಈ 4 ಜನರಿಗೆ ಸನ್ಮಾನ್ಯ ಸಚಿವರು ಆ ಫಲಾನುಭವಿಗಳನ್ನ ಮಾನ್ಯ ಬಳಿಕ ಮಾತನಾಡಿದ ಸಚಿವರು, ಅರಣ್ಯ ಜಾಗ ಹೊರತುಪಡಿಸಿ ಕಂದಾಯ ಭೂಮಿಗಳಲ್ಲಿ ವಾಸಿಸುತ್ತಿರುವ ಅನಧಿಕೃತ ಗ್ರಾಮಗಳನ್ನು ತಾಂಡಹಟ್ಟಿ ಸೇರಿದಂತೆ ಅಧಿಕೃತ ಕಂದಾಯ ಗ್ರಾಮಗಳನ್ನಾಗಿ ಮಾಡಲು ಸರ್ಕಾರ ನಿರ್ಧರಿಸಿದೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಮುಂದಿನ 6 ತಿಂಗಳಲ್ಲಿ ಶರವೇಗದಲ್ಲಿ ಅಭಿಯಾನ ಹಮ್ಮಿಕೊಂಡಿದೆ ಎಂದು ತಿಳಿಸಿದರು. ಸಮಯದಿಂದ ಸಮಯಕ್ಕೆ ರಾಜಕೀಯ ಬದಲಾವಣೆ ಆಗುತ್ತೆ, ಅದು ಬಂದಾಗ ಚರ್ಚೆ ಮಾಡೋಣ. ಈಗ ಯಾಕೆ? ಜನಗಳ ಕಲ್ಯಾಣದ ವಿಷಯ ಏನಾದರೂ ಇದ್ರೆ ಹೇಳಿ, ಜನಗಳ ಸಮಸ್ಯೆ ಇದ್ರೆ ಹೇಳಿ, ನಾವು ಉತ್ತರ ಕೊಡೋದು ನಮ್ಮ ಕರ್ತವ್ಯ. ಅದನ್ನ ಅಟೆಂಡ್ ಮಾಡೋಣ. ರಾಜಕೀಯ ಊಹಾಪೋಹಗಳಿಂದ, ಗಾಳಿ ಮಾತುಗಳಿಂದ ಯಾರ ಹೊಟ್ಟೆ ತುಂಬುತ್ತೆ? ಯಾರ ಹೊಟ್ಟೆನೂ ತುಂಬೋದಿಲ್ಲ. ಹಾಗಾಗಿ ನೋಡಿ, ಅದೆಲ್ಲ ನೋಡಿ, ಸುಮ್ಮನೆ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತೇಳಿ ನಮ್ಮ ಮಾತುಗಳಿಗೆ ಇಲ್ಲ ಸಲ್ಲದ ಕಲ್ಪನೆಗಳನ್ನ ಹುಟ್ಟಿಸಿ ಮಾಡುವುದರಿಂದ ಏನು ಪ್ರಯೋಜನ ಆಗೋದಿಲ್ಲ. ನಿಮಗೂ ಜವಾಬ್ದಾರಿ ಇದೆ, ಜನಪರ ಉತ್ತರದಾಯಿತ್ವ ತಮಗೂ ಇದೆ, ನಿಮ್ಗಿಂತ ಜಾಸ್ತಿ ನಮಗೆ ಉತ್ತರದಾಯಿತ್ವ. ಹಾಗಾಗಿ ಜನಗಳ ವಿಷಯಗಳು, ಸಮಸ್ಯೆಗಳ ಕಡೆ ಗಮನ ಕೊಡೋಣ. ರಾಜಕೀಯ ಇವತ್ತು ಇದ್ದಿದ್ದೆ, ಚಾಣಕ್ಯನ ಕಾಲದಿಂದ ರಾಜಕೀಯ ಇರುವಂತಹದ್ದು. ಇನ್ನ 4000 ವರ್ಷ ಹೋದ್ರೂ ರಾಜಕೀಯ ಇರುತ್ತೆ. ದಿನನಿತ್ಯ ರಾಜಕೀಯ ನಡೀತಾ ಇರುತ್ತೆ. ಅಭಿವೃದ್ಧಿ, ಜನಗಳ ಸಮಸ್ಯೆ, ಇದು ನಮ್ಮ ಆದ್ಯತೆ. ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ, ಬಡವರ ನೋವು ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಗೊತ್ತು. ಈ ಹಿನ್ನೆಲೆಯಲ್ಲಿ ಭೂಮಿಗಾಗಿ ಅರ್ಜಿ ಹಾಕಿದವರಿಗೆ ಉಳುವವನೇ ಭೂಮಿಯ ಒಡೆಯ ಎಂದು ಬಗರ್ ಹುಕುಂ ಸಮಿತಿಯಿಂದ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುತ್ತಿದೆ ಎಂದು ಹೇಳಿದರು. ಈಗ ಅನೇಕ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು, ನನ್ನ ಕ್ಷೇತ್ರ ಶಿರಸಿ ಸಿದ್ದಾಪುರದಲ್ಲಿರ್ಬೋದು, ಅನೇಕ ಜನ ಭೂಮಿ ಇಲ್ಲತಕ್ಕಂಥ ಅನೇಕ ಸ್ನೇಹಿತರು ಭೂಮಿಗಾಗಿ ಹಲವಾರು ವರ್ಷಗಳಿಂದ ಅರ್ಜಿಗಳನ್ನ ಸಲ್ಲಿಸಿ, ಆ ಅರ್ಜಿಗಳು ಕೆಲವೊಂದು ಸಂದರ್ಭದಲ್ಲಿ ಕಚೇರಿಯಲ್ಲಿ ಭದ್ರವಾಗಿ ಉಳಿದು ಬಿಟ್ಟರೆ ಅವು ಕಾರ್ಯರೂಪಕ್ಕೆ ಬರುವಲ್ಲಿ ಬಹಳಷ್ಟು ವಿಳಂಬ ಆಗಿರುವಂತಹದ್ದು. ಇದನ್ನ ಮನಗಂಡಿರ್ತಕ್ಕಂಥ ನಮ್ಮ ಇಂದಿನ ಕಾಂಗ್ರೆಸ್ ಸರ್ಕಾರದ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಮಾನ್ಯ ರೆವಿನ್ಯೂ ಮಂತ್ರಿಗಳಿಗೆ, ಕಂದಾಯ ಮಂತ್ರಿಗಳಿಗೆ ಯಾರ್ಯಾರು ಭೂಮಿಯಾಗಿ ಅವರ ಅರ್ಜಿಯನ್ನು ಹಾಕಿದ್ದಾರೋ ಅವುಗಳನ್ನ ಆದಷ್ಟು ಬೇಗ ಜಾರಿಗೆ ತರಬೇಕು ಅನ್ನುವಂಥ ಸಂದೇಶವನ್ನ ಮಾನ್ಯ ಕೃಷ್ಣ ಬೈರೇಗೌಡರ ಗಮನಕ್ಕೆ ತಂದಾಗ ಮಾನ್ಯ ಮಂತ್ರಿಗಳು ಇಡೀ ರಾಜ್ಯದಲ್ಲೂ ಕೂಡ ಓಡಾಡಿ ಅಲ್ಲಿಯ ಸ್ಥಿತಿಗತಿಯನ್ನ ಅರಿತು ಆದಷ್ಟು ಬೇಗ ಬಗರ್ ಹುಕುಂ ಕಮಿಟಿಯನ್ನ ಮಾಡಿ, ಆ ಕಮಿಟಿಯ ಮುಖಾಂತರ ಎಷ್ಟು ಅರ್ಜಿಗಳು ಬಂದಿದ್ದಾವೋ ಆಯಾ ವ್ಯಾಪ್ತಿಯಲ್ಲಿ. ಈ ವೇಳೆ ಬಂದರು ಮೀನುಗಾರಿಕೆ, ಒಳನಾಡು ಜಲಸಾರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯ, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಉಪವಿಭಾಗಾಧಿಕಾರಿ ಕಾವ್ಯರಾಣಿ, ತಹಶೀಲ್ದಾರ್ ಶ್ರೀಧರ್ ಮುಂದುಲಮನಿ, ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಜಗದೀಶ್ ಗೌಡ, ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.